ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಫಲಾನುಭವಿಗಳು ತಮ್ಮ ಇ ಕೆವೈಸಿ ಯನ್ನ ಮೊಬೈಲ್ ನಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು. ಈಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವೆಬ್ಸೈಟ್ ಅಲ್ಲಿ ಇ ಕೆವೈಸಿ ಮಾಡ್ಕೊಳ್ಳೋದು ಆಪ್ಷನ್ ಅನ್ನ ತೆಗೆದಿದ್ದಾರೆ. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವಿಧಾನ ಮೂಲಕ ತಾವೇ ಮನೆಯಲ್ಲೇ ಕುಳಿತು ತಮ್ಮ ಮೊಬೈಲ್ ಅಲ್ಲೇ ಈ ಒಂದು ಹೊಸ ವಿಧಾನದ ಮೂಲಕ ಪಿಎಂ ಕಿಸಾನ್ ಯೋಜನೆಯ ಇ ಕೆವೈಸಿ ಯನ್ನ ಮಾಡ್ಕೊಳ್ಳೋದು ಹೇಗೆ, ಒಂದು ನ್ಯೂ ಪ್ರೊಸೆಸ್ ಇದೆ, ಅದು ಯಾವ ರೀತಿಯಾಗಿದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಪಡ್ಕೋಬೇಕಾಗಿತ್ತಂದ್ರೆ ಕಂಪಲ್ಸರಿ ಆಗಿ ಇ ಕೆವೈಸಿ ಆಗಿರಬೇಕಾಗ್ತದೆ. ಸೊ ತಾವು ಕೂಡ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿನ ಪಡ್ಕೊಳ್ಳಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಇ ಕೆವೈಸಿ ಮಾಡಬೇಕಾದ್ರೆ ಸರ್ಕಾರದ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈಗ ನಾವು ಅದು ಆಪ್ ಅನ್ನು ಇನ್ಸ್ಟಾಲ್ ಮಾಡಿ ಇ ಕೆವೈಸಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ತಮ್ಮ ಮೊಬೈಲ್ ಫೋನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಬೇಕು. ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಇಲ್ಲಿ ಕೆಳಗಡೆ ಸರ್ಚ್ ಬಾಕ್ಸ್ ಅಲ್ಲಿ ಪಿಎಂ ಕಿಸಾನ್ GOI ಅಂತ ಟೈಪ್ ಮಾಡಿ. ಸೊ ಪಿಎಂ ಕಿಸಾನ್ ಅಂತ ಟೈಪ್ ಮಾಡಿದಾಗ ತಮಗೆ ಈ ರೀತಿಯಾಗಿ ಒಂದು ಗೌರ್ಮೆಂಟ್ ಆಪ್ ಬರುತ್ತೆ ಸ್ನೇಹಿತರೆ. ಇದೇ ಒಂದು ಗೌರ್ಮೆಂಟ್ ಆಪ್. ಇದನ್ನೇ ಆಪ್ ಅನ್ನ ತಾವು ಇನ್ಸ್ಟಾಲ್ ಮಾಡಿ, ಬೇರೆ ಆಪ್ ಯಾವುದು ಇನ್ಸ್ಟಾಲ್ ಮಾಡಬೇಡಿ. ಸೊ ಸರ್ಚ್ ಕೊಟ್ಟಾಗ ಇಲ್ಲೊಂದು ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಪ್ ಅನ್ನ ಫೋನ್ ಅಲ್ಲಿ ಇನ್ಸ್ಟಾಲೇಷನ್ ಆದ್ಮೇಲೆ ಇಲ್ಲಿ ಒಂದು ಓಪನ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಓಪನ್ ಅನ್ನೋ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಿ. ಓಪನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ. ಸೊ ಇದನ್ನ ಅಗ್ರಿ ಕೊಡಿ, ಅಂದ್ರೆ ಅಲೋ ಮಾಡಿ. ಮಾಡಾದ್ಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ಇಂಗ್ಲಿಷ್ ಅಂತ. ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗುತ್ತೆ. ಅದನ್ನ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ 3 ರೀತಿಯಾಗಿ ಆಪ್ಷನ್ ಬರುತ್ತೆ. ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್, ಅಪ್ಡೇಟ್ ಮೊಬೈಲ್ ನಂಬರ್, ಲಾಗಿನ್ ಅಂತ. ಸೊ ಇಲ್ಲಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೊದಲಿಗೆ ಲಾಗಿನ್ ಆಗಬೇಕಾಗುತ್ತೆ ಈ ಕೆವೈಸಿ ಮಾಡಬೇಕಾದ್ರೆ. ಈಗ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಒಂದು ಸೆಲೆಕ್ಟ್ ಅಂತ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಂತರ ಇಲ್ಲಿ ನಿಮಗೆ 4 ಆಪ್ಷನ್ ಬರುತ್ತೆ. ಸ್ಟೇಟ್ ಆಫಿಷಿಯಲ್ಸ್, ಬೆನಿಫಿಷರಿ, ಎಕ್ಸ್ಟರ್ನಲ್ ಯೂಸರ್ಸ್ ಅಂಡ್ ವಿಲೇಜ್ ಆಫೀಸರ್ಸ್ ಅಂತ. ನಮಗೆ ನಾವು ಬೆನಿಫಿಷರಿ ಇರೋದ್ರಿಂದ ಇಲ್ಲಿ ಬೆನಿಫಿಷರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಬೆನಿಫಿಷರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 2 ರೀತಿಯಾಗಿ ಆಪ್ಷನ್ ಬರುತ್ತೆ. ಒಂದು ರಿಜಿಸ್ಟ್ರೇಷನ್ ಐಡಿ, ಇನ್ನೊಂದು ಆಧಾರ್ ಕಾರ್ಡ್ ಅಂತ. ತಮ್ಮ ಹತ್ರ ರಿಜಿಸ್ಟ್ರೇಷನ್ ಐಡಿ ಇದ್ರೆ ರಿಜಿಸ್ಟ್ರೇಷನ್ ಐಡಿ ಹಾಕೊಂಡು ಇಲ್ಲಿ ಲಾಗಿನ್ ಆಗಬಹುದು, ಅಥವಾ ಆಧಾರ್ ಕಾರ್ಡ್ ನಂಬರ್ ಇದ್ರೆ ರೈತರ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ತಾವು ಸ್ನೇಹಿತರೆ ಬಂದಿರುವಂತಹ OTP ಹಾಕೊಂಡು ಇಲ್ಲಿ ಲಾಗಿನ್ ಅಂತ ಆಪ್ಷನ್ ನೋಡಿ, ಈ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯಾಗಿ ಒಂದು ಹೊಸ ಡ್ಯಾಶ್ ಬೋರ್ಡ್ ಬರುತ್ತೆ, ನೋಡ್ತಿರಬಹುದು. ಅಂದ್ರೆ ಅಕೌಂಟ್ ಅನ್ನ ಲಾಗಿನ್ ಆದ್ಮೇಲೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಒಂದು ಹೊಸದಾಗಿ ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ತಾವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಲವೊಂದಿಷ್ಟು ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಇರುತ್ತೆ. ಹಾಗೆ ಸ್ಟೇಟಸ್ ಅಲ್ಲಿ ಲ್ಯಾಂಡ್ ರೆಕಾರ್ಡ್ ಸೀಡಿಂಗ್ ಸ್ಟೇಟಸ್, ಆಧಾರ್ ಸೀಡಿಂಗ್ ಸ್ಟೇಟಸ್ ವಿತ್ ಬ್ಯಾಂಕ್ ಸ್ಟೇಟಸ್, ಹಾಗೆ ಇ ಕೆವೈಸಿ ಸ್ಟೇಟಸ್ ಎಲ್ಲ ಇಲ್ಲಿ ಇರುತ್ತೆ. ಸೊ ಈಗ ಪಿಎಂ ಕಿಸಾನ್ ಯೋಜನೆಯ ಇ ಕೆವೈಸಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಈ ಒಂದು ಆಪ್ ಮೂಲಕ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಿರಬಹುದು ಆಪ್ಷನ್, ಮೊದಲ ಆಪ್ಷನ್ ಇ ಕೆವೈಸಿ ಫಾರ್ ಅದರ್ ಬೆನಿಫಿಷರೀಸ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಇರುತ್ತೆ, ಆ ಆಧಾರ್ ಕಾರ್ಡ್ ಸಂಖ್ಯೆನ ಇಲ್ಲಿ ತಾವು ಹಾಕೋಬೇಕು. ಸೊ ಹಾಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಸರ್ಚ್ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಇ ಕೆವೈಸಿ ಡನ್ ಅಂತ ಬರುತ್ತೆ. ಒಂದು ವೇಳೆ ಇ ಕೆವೈಸಿ ಆಗಿಲ್ಲ ಅಂತಂದ್ರೆ ಅಲ್ಲಿ ಮೊಬೈಲ್ ನಂಬರ್ ಹಾಕ್ಲಿಕ್ಕೆ ಕೇಳುತ್ತೆ, ಹಾಗೆ OTP ಬರುತ್ತೆ. OTP ಹಾಕೊಂಡು ಇ ಕೆವೈಸಿ ಡನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇದರ ಒಂದು ಪಿಎಂ ಕಿಸಾನ್ ಯೋಜನೆಯ ಒಂದು ಇ ಕೆವೈಸಿ ಆಲ್ರೆಡಿ ಡನ್ ಇದೆ, ಅದಕ್ಕೋಸ್ಕರ ಇಲ್ಲಿ ಆಲ್ರೆಡಿ ಡನ್ ಅಂತ ಬರ್ತಾ ಇದೆ. ಸೊ ಈಗ ಬೇರೆಯವರು ಕೂಡ ಟ್ರೈ ಮಾಡೋಣ. ಸೊ ಇಲ್ಲಿ ನಾವು ಬೇರೆಯವರು ಕೂಡ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ. ಇವ್ರದ್ದು ಕೂಡ ಆಲ್ರೆಡಿ ಇ ಕೆವೈಸಿ ಡನ್ ಅಂತ ಬರ್ತಾ ಇದೆ. ಸೊ ನೋಡಲ್ಲ ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇ ಕೆವೈಸಿ ಆಗಿದೇನೆ ಇಲ್ಲ ಅಂತ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬಹುದು, ಒಂದ್ ವೇಳೆ ಆಗಿಲ್ಲ ಅಂದ್ರೆ ಯಾವ ರೀತಿಯಾಗಿ ಮಾಡ್ಕೋಬಹುದು ಎಂಬುದರ ಬಗ್ಗೆ ಹೊಸ ವಿಧಾನವನ್ನ ನಾನು ನಿಮಗೆ ತಿಳಿಸಿದ್ದೇನೆ. ಈ ಒಂದು ಮಾಹಿತಿನ ಎಲ್ಲಾ ರೈತರಿಗೂ ಶೇರ್ ಮಾಡಿ. ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.